ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಅಂದರೆ ಶುಕ್ರವಾರ ಆ್ಯಂಡ್ ಶನಿವಾರದ್ದು ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ. ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಅದಕ್ಕೋಸ್ಕರ ಶುಕ್ರವಾರ ನಾನು ಅಂಗಡಿಯೆಲ್ಲ ಮುಗಿಸಿ ಅಂಗಡಿಯೆಲ್ಲ ಕ್ಲೋಸ್ ಮಾಡಿಕೊಂಡು ಆಮೇಲೆ ನಾವು ಹೊರಟಿದ್ವಿ. ಇಲ್ಲಿಂದ ಒಂದು 8 ಗಂಟೆ ಆಗಿತ್ತು ನಾವು ಮೈಸೂರು ಬಿಡಬೇಕಾದ್ರೆ. ಊರಿಗೆ ಬಂದ್ವಿ. ನಾನು ಆಲ್ಮೋಸ್ಟ್ ಊರಿಗೆ ಹೋಗಿ ಸುಮಾರು ದಿನವೇ ಆಗೋಗಿತ್ತು. ಅಂದರೆ ಅಂಗಡಿ ಓಪನ್ ಆದಾಗಿಂದ 2 ಸಲ ಹೋಗಿರೋದು. ನನಗೆ ಹೋಗೋಕೆ ಟೈಮ್ ಆಗ್ತಿಲ್ಲ. ಅದಕ್ಕೆ ಈ ಸಲ ಮನೆ ದೇವ್ರಿಗೆ ಹೋಗಬೇಕಿತ್ತು. ಒಂದು ಹರಕೆ ಇತ್ತು, ಹರಕೆ ತೀರ್ಸೋದಿತ್ತು. ಹಾಗಾಗಿ ಹೋದ್ವಿ. ನೈಟ್ 8 ಗಂಟೆ ಆಗೋಗಿತ್ತು ನಾನು ಹೋದಾಗ. ಆ್ಯಂಡ್ ಹೋಗಿ ಊಟ ಮಾಡಿ ಜಸ್ಟ್ ಹಾಗೆ ಮಲಗಿಬಿಟ್ವಿ. ಎಷ್ಟು ಟಯರ್ಡ್ ಆದಂಗೆ ಆಗಿತ್ತು. ನಾವು ಊರಿಗೆ ತಲುಪೋ ಅಷ್ಟರಲ್ಲಿ ನೈಟ್ 10:30 ಆಗೋಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗು 3 o'clock ಎದ್ದು ಸ್ನಾನ ಮಾಡಿ ಪೂಜೆ ಕೂಡ ಮುಗಿಸಿದ್ದಾಯಿತು. ಅಮ್ಮ ದೇವ್ರ ಮನೆಗೆಲ್ಲ ರೆಡಿ ಮಾಡಿದ್ರು ಆಲ್ರೆಡಿ. ಬರೀ ಸ್ನಾನ ಮಾಡ್ಕೊಬಿಟ್ಟು ನಾನು ಪೂಜೆ ಮಾಡಿದ್ದಷ್ಟೇ. ಅವರೇ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ನಾನು ರೆಡಿಯಾಗಿದ್ದೀನಿ, ನಮ್ಮ ಮಗಳು ರೆಡಿಯಾಗಿದ್ದಾಳೆ, ಮಗ ಕೂಡ ರೆಡಿಯಾಗಿದ್ದಾನೆ. ಏನು ಹರಕೆ ತೀರ್ಸಕ್ಕೆ ಹೋಗ್ತಿದ್ದೀವಿ ಮತ್ತು ಯಾವ ದೇವಸ್ಥಾನ ಅಂತೆಲ್ಲ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬೆಳಗ್ಗೆ ನಾವು ಒಂದು 6:30 ಹಂಗೆ ಮನೆ ಬಿಟ್ವಿ. ನಾನು, ನನ್ನ ಹಸ್ಬೆಂಡು, ನಮ್ಮಮ್ಮ, ಅಪ್ಪಾಜಿ, ನಮ್ಮ ಮಕ್ಕಳು, ಹಾಗೆ ನಮ್ಮ ಚಿಟ್ಟನಳ್ಳಿ ಅಮ್ಮ, ಇಷ್ಟು ಜನ ಹೋಗ್ತಿದ್ದೀವಿ. ನಮ್ಮ ಮನೆ ದೇವ್ರು ಬಂದು ಸೂಳೆಕೋಟೆ ಆಂಜನೇಯ ಸ್ವಾಮಿ. ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ರಿಗೂ ಗೊತ್ತಿರುತ್ತೆ ಅದು. ಹಾಗೆ ಪ್ರೀತು ಕೂಡ ಬರ್ತಾಯಿದ್ದ. ಇಷ್ಟು ಜನ ಹೋಗ್ತಿದ್ವಿ. ಏನು ಹರಕೆ ಇದು ಅಂತ ಹೇಳಿದ್ರೆ, ನಾವು ಬೋರ್ ತೆಗೆಸಿದ್ವಲ್ವ ಲಾಸ್ಟ್ ಇಯರು. ಬೋರ್ ತೆಗೆಸಿದಾಗ ಚೆನ್ನಾಗಿ ನೀರು ಬಂದರೆ ಅಭಿಷೇಕಕ್ಕೆ ನೀರು ತಂದು ಕೊಡ್ತೀವಿ ಅಂತ ಹರಿಸ್ಕೊಂಡು ಬಂದಿದ್ದೆ. ಅದಕ್ಕೋಸ್ಕರ ಬಂದ್ವಿ. ಬಟ್ ಏನಾಯಿತು ಅಂದರೆ, ನಾವು ಅಲ್ಲಿ ನನ್ನ ನಂಬರ್ ಇರಲಿಲ್ಲ ದೇವಸ್ಥಾನದ್ದು. ಹಂಗಾಗಿ ನಾವು ಫೋನ್ ಮಾಡೋದು ಆಗಿರಲಿಲ್ಲ. ಮೊದಲು ಅರ್ಚಕರು ಇದ್ರಲ್ಲ, ಅವ್ರ ನಂಬರ್ ಇದ್ದಿದ್ದಷ್ಟೇ. ಹೊಸಬ್ರದ್ದು ನಮಗೆ ಗೊತ್ತಿರಲಿಲ್ಲ. ಸೊ ನಾವು ಬಂದ್ವಿ. ಬರೋ ಅಷ್ಟರಲ್ಲಿ ಏನಾಗಿದೆ ಅಂದರೆ, ಅವರು ಬೇರೆ ಯಾರೋ ಬೆಣ್ಣೆ ಅಲಂಕಾರ ಕೊಟ್ಟಿದ್ರು ಅಂತ ಬೆಣ್ಣೆ ಅಲಂಕಾರ ಮಾಡಿಬಿಟ್ಟಿದ್ರು. ನಾನು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ವಲ್ವ, ಎಲ್ಲ ಜೋಡಿಸ್ಕೊತಾ ಇದ್ವಿ. ದೇವಸ್ಥಾನಕ್ಕೆ ಇನ್ನೂ ಅರ್ಚಕರು ಬಂದಿರಲಿಲ್ಲ. ಬೆಣ್ಣೆ ಅಲಂಕಾರ ಮಾಡಿ ಹೋಗಿದ್ರಂತೆ. ಆಮೇಲೆ ಬಂದು ಹೇಳಿದ್ರು ಅವ್ರು ನಮಗೆ ಪೂಜೆ ಸಾಮಾನು, ಜೋಡಿ ತೆಂಗಿನಕಾಯಿ ಕೊಟ್ಟು ಪೂಜೆ ಮಾಡಿಸೋದು. ಮತ್ತು ಏನು ಪೂಜೆ ಸಾಮಾನು ಏನು ಬೇಕೋ ಹಣ್ಣುಗಳು ಇದೆಲ್ಲ ತಂದಿದ್ವಿ. ಮತ್ತು ಹಣ್ಣು ತುಪ್ಪ ಮಾಡೋದಿತ್ತು. ಅದಕ್ಕೂ ಕೂಡ ಸಪ್ರೇಟ್ ಹಣ್ಣೆಲ್ಲ ತಂದಿದ್ದೆ. ನೋಡಿ, ಎಲ್ಲ ಜೋಡಿಸಿಟ್ಕೊತಾ ಇದ್ದೀನಿ. ಇನ್ನು ಎಷ್ಟು ಒಂದು 8 ಗಂಟೆ 7:30 ಗಂಟೆ ಆಗಿತ್ತು. ಹಾಗೆ ಬೆಲ್ಲದ ಆರತಿ ಮಾಡೋಣ ಅಂತ ಬೆಲ್ಲದ ಆರತಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಅರ್ಚಕರು ಬಂದು ಹೇಳಿದ್ರು ನಮಗೆ, ಈ ಥರ ಬೇರೆ ಯಾರೋ ಬೆಣ್ಣೆ ಅಲಂಕಾರ ಕೊಟ್ಟಿದ್ದಾರೆ, ಅಲಂಕಾರ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ಅಂತ ಹೇಳಿದ್ರು. ಅಂದರೆ ಅವರು ಬೆಳಗ್ಗಿನ ಜಾವನೇ ಬಂದು ಅಲಂಕಾರ ಮಾಡಿ ಹೊರಟೋಗಿದ್ರು. ಸೊ ಏನು ಮಾಡೋಕ್ಕಾಗುತ್ತೆ, ನಾವು ಹೋಗಿದ್ದು ಹುಣ್ಣಿಮೆ ದಿನ ಬೇರೆ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಫೋನ್ ನಂಬರ್ ಇರಲಿಲ್ವಲ್ಲ, ಅದಕ್ಕೆ ಆಗಲಿಲ್ಲ ಅಂದಿದ್ದಕ್ಕೆ, ಪರವಾಗಿಲ್ಲ ಬಂದಿದ್ದೀರಾ ಅಷ್ಟು ದೂರದಿಂದ, ನೀರು ಕೊಡಿ, ನಾಳೆ ಮಾಡ್ತೀವಿ ಅಭಿಷೇಕನ, ಸನ್ನಿಧಾನಕ್ಕೆ ತಲುಪಿಸಾಯ್ತಲ್ಲ ನೀವು, ಬಿಡಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು. ನೀರನ್ನ ಕೊಟ್ವಿ. ಅದಾದಮೇಲೆ ಹಣ್ಣು ತುಪ್ಪ ಮಾಡೋಣ, ಹಣ್ಣು ತುಪ್ಪ ರೆಡಿ ಮಾಡ್ಕೊಂಬಿಡಿ ನೈವೇದ್ಯಕ್ಕೆ ಅಂತ ಹೇಳಿದ್ರು. ಆವಾಗ ಫಸ್ಟ್ ಪೂಜೆ ನಮ್ಮದೇನೆ. ನಿಜ ಹೇಳಬೇಕು ಅಂದರೆ, ಯಾರು ಬೆಣ್ಣೆ ಅಲಂಕಾರ ಕೊಟ್ಟಿದ್ರು ಪಾಪ ಅವ್ರು ಬರೋದು ಲೇಟಾಗೋಯ್ತಂತೆ. ಫಸ್ಟ್ ಪೂಜೆ ನಮ್ಮದೇನೆ ಆಗಿದ್ದು. ಹಣ್ಣು ತುಪ್ಪ ರೆಡಿ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡು ನಾನು ಕಾಯಿ ತುರ್ಕೊತಾ ಇದ್ದೆ. ನನ್ನ ಹಸ್ಬೆಂಡು ಇದು ಬಾಳೆಹಣ್ಣು ಕಟ್ ಮಾಡ್ತಾಯಿದ್ರು. ಹಾಗೆ ಚಿಟ್ಟನಳ್ಳಿ ಅಮ್ಮ ಇದನ್ನ ಬಾಳೆಹಣ್ಣು ಸಿಪ್ಪೆ ಬಿಡಿಸ್ಕೊಡ್ತಾಯಿದ್ರು. ನನ್ನ ಮಗ ಬಂದು ತರಲೆ ಮಾಡ್ತಾಯಿದ್ದೆ. ನಾನು ಕೆಲಸ ಮಾಡ್ತೀನಿ, ಇದೆಲ್ಲ ನೀವು ಯಾರು ಮಾಡಬೇಡಿ ಅಂತ ಹೇಳಿ. ಆಮೇಲೆ ಅದೆಲ್ಲ ಹಣ್ಣು ತುಪ್ಪ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಂದರೆ ಎಲ್ಲ ತೊಗೊಂಡೋಗಿದ್ದೆ, ಪ್ರತಿಯೊಂದು ನಾವು ಇಲ್ಲಿಂದನೇ ತೊಗೊಂಡೋಗಿದ್ವಿ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಹಾಗೆ ನಾನು ವೇರ್ ಮಾಡಿರೋ ಸ್ಯಾರಿ ಕೇಳ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ಶಾಪ್ದೇನೆ ಮೊನ್ನೆ ವೀಡಿಯೋ ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಯಾಕಂದರೆ ಇದ್ರದ್ದೊಂದು ರೀಲ್ಸ್ ಮಾಡಿ ಹಾಕಿದ್ದೆ ನಾನು, ಒಂದು ಸುಮ್ಮನೆ ಸಾಂಗ್ಗೆ. ಅದು ನೋಡಿಬಿಟ್ಟೆ ಎಷ್ಟು ಜನ ಕೇಳಿದ್ದಾರೆ ಗೊತ್ತಾ ನನಗೆ, ಈ ಸ್ಯಾರಿ ಸೇಮ್ ಬೇಕು ನಮಗೆ, ಸೇಮ್ ಸೀರೆ ಬೇಕು ಅಂತ. ಬಟ್ ಸೇಮ್ ಸೀರೆ ಒಂದೇ ಸ್ಯಾರಿ ಸಿಗಲ್ಲ. ಇದರಲ್ಲೆಲ್ಲ ಒಂದೊಂದು ಡಿಸೈನಲ್ಲಿ ಒಂದೊಂದೇ ಕಲರ್ ಅಷ್ಟೇ. ಹಾಗಾಗಿ ಯಾರಿಗಾರು ಬೇಕಾದರೆ ನಮ್ಮ ಪೇಜಲ್ಲಿ ಚೆಕ್ ಮಾಡಿ ಸಿಗುತ್ತೆ. ಸೊ ತುಂಬ ಅಳ್ತಿದ್ನಲ್ಲ ನನ್ನ ಮಗ ಅಂತೇಳಿ, ನನ್ನ ಹಸ್ಬೆಂಡ್ ಕೂಡ ಸರಿ ಕಟ್ ಮಾಡಪ್ಪ 1-2 ಹಣ್ಣು ಅಂತೇಳಿ ಕೊಟ್ಟರು. ಆಮೇಲೆ ಅವನು ಕೂಡ ಕಟ್ ಮಾಡಿದೆ. ಇನ್ನೇನು ಮಾಡೋದು, ಮಕ್ಕಳು ಹಠ ಮಾಡಿದಾಗ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತಾರೆ, ಏನಾದ್ರು ಮಾಡಬೇಕಲ್ವಾ. ನಾನು ಮಾಡ್ತೀನಿ. ಅವನಿಗೆ ಆಂಜನೇಯ ಅಂದರೆ ತುಂಬ ಇಷ್ಟ. ಅದಕ್ಕೆ ನನ್ನ ದೇವ್ರಿದು ನಾನೇ ಮಾಡಬೇಕು ಅಂತ ಹಠ ಮಾಡ್ಕೊಂಡು ಕೂತಿದ್ದ. ಬಟ್ ಮಕ್ಳ ಕೈಗೆ ಚಾಕು ಕೊಡೋಕ್ಕೆ ತುಂಬ ಭಯ ಆಗುತ್ತೆ. ಆದರೂ ಭಯನೂ ಆಗಿತ್ತು. ಮತ್ತು ಅವ್ನು ಅಳಕ್ಕೆ ಸ್ಟಾರ್ಟ್ ಮಾಡ್ದೆ ಅಂತೇಳಿ 1-2 ಕಟ್ ಮಾಡಿಸಿದ್ವಿ. ನಾವು ಬೆಳಿಗ್ಗೆ ನೈಟ್ ನಿದ್ದೆನೇ ಇರಲಿಲ್ಲ. ನೋಡಿ ನನ್ನ ಮುಖ ಹೆಂಗಾಗಿದೆ ಅಂತ, ಫುಲ್ ಊದ್ಕೊಂಡಂಗಾಗಿದೆ ಕಣ್ಣೆಲ್ಲ. ಅಂದರೆ ರಾತ್ರಿ ಮಲಗಬೇಕಾದ್ರೆ 1 o'clock ಆಗೋಯಿತು. ಮತ್ತೆ ಬೆಳಗಿನ ಜಾವ 3 ಗಂಟೆಗೆ ಎದ್ದಿದ್ವಿ ನಾವು. ಹಂಗಾಗಿ ಆಮೇಲೆ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ರು. ಬಟ್ ರಂಗೋಲಿ ಹಾಕಿರಲಿಲ್ಲ. ಆವಾಗ ಒಬ್ಬರು ಅಜ್ಜಿ ಬಂದು ಕೇಳಿದ್ರು ನನ್ನನ್ನು, ರಂಗೋಲಿ ಹಾಕಕ್ಕೆ ಬರುತ್ತಾ, ರಂಗೋಲಿ ಹಾಕ್ತೀರಾ ಅಂತ. ನಮ್ಗೆ ಅದಕ್ಕಿಂತ ಖುಷಿ ಬೇಕಾ, ಅದು ದೇವಸ್ಥಾನಕ್ಕೆ ರಂಗೋಲಿ ಹಾಕೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಯ್ಯೋ ಕೊಡಿ, ಅದನ್ನು ಕೇಳ್ಕೊತೀರಲ್ಲ, ಹಾಕ್ತೀನಿ ಅಂತ ಹೇಳಿ ಮಾಮೂಲಿ ನನಗೆ ಬರೋ ಅಂಥ ರಂಗೋಲಿನ ಹಾಕಿದೆ ನಾನು.
ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೇಳಬೇಕು ಅಂದರೆ ಸುಮಾರು ಜನ ಕೇಳಿದ್ರು ರಂಗೋಲಿ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಹೂವೆಲ್ಲ ಮಾರ್ತಾರಲ್ಲ ಅಂಗಡಿ ಇಟ್ಕೊಂಡು, ಅಲ್ಲಿ ಸುಮಾರು ಜನ ಹೇಳಿದ್ರು ರಂಗೋಲಿ ಚೆನ್ನಾಗೈತೆ ಕಣವ, ಚೆನ್ನಾಗಿ ಹಾಕಿದೆಯಾ ರಂಗೋಲಿನ ಅಂತ ಹೇಳಿದ್ರು. ಖುಷಿ ಆಯಿತು. ಅದಕ್ಕಿಂತ ಇನ್ನೇನು ಬೇಕು ಅನ್ನಿಸ್ತು ನನಗೆ. ಅಂದರೆ ದೇವ್ರನ್ನ ಮೆಚ್ಚೋದಕ್ಕೆ ನಾವು ದೇವರೇ ಬಂದು ನಮಗೆ ಉತ್ತರ ಕೊಡಬೇಕು ಮೆಚ್ಕೊಂಡು ಅಂತ ಏನಿಲ್ಲ. 4 ಜನ ಮೆಚ್ಚಿ ಹೇಳಿದ್ರೆ ಅಷ್ಟೇ ಸಾಕಲ್ವ ನಮಗೆ. ಖುಷಿ ಆಯಿತು ಹಂಗೆ ಅಂದಿದ್ಮೇಲೆ. ಫೈನಲಾಗಿ ಈ ಥರ ಕಾಣ್ತಿದೆ ನೋಡಿ ನನ್ನ ರಂಗೋಲಿ. ಹೆಂಗಿದೆ ಅಂತೇಳಿ ಕಮೆಂಟ್ ಮಾಡಿ. ಆಮೇಲೆ ಅರ್ಚಕರು ಕರೆದ್ರು ಒಳಗಡೆಗೆ ಪೂಜೆಗೆ ಬನ್ನಿ ಅಂತ. ಫಸ್ಟ್ ಪೂಜೆ ನಮ್ಮದೇನೆ. ಅದೇ ಹೇಳಿದ್ನಲ್ಲ, ಬೆಣ್ಣೆ ಅಲಂಕಾರ ಮಾಡೋರು ಮಾಡಿಸಿದ್ದವರು ಇನ್ನೂ ಬರೋದು ಲೇಟ್ ಆಗುತ್ತೆ, ನೀವು ಶುರು ಮಾಡಿ ಅಂತ ಹೇಳಿದ್ರಂತೆ. ಅದಕ್ಕೆ ನಿಮ್ಮದೇ ಕೊಡಿ ಫಸ್ಟ್ ಪೂಜೆ ಅಂತ ಹೇಳಿದ್ರು. ಅದೊಂದು ಖುಷಿ ಆಯಿತು ನಮಗೆ. ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಮಾಡಿದ್ವಿ. ನೀರನ್ನ ಏನು ಮಾಡಿದ್ವಿ ಅಂದರೆ ನಾವು ತಾಮ್ರದ ಬಿಂದಿಗೆಯಲ್ಲಿ ತೊಗೊಂಡು ಬಂದಿದ್ವಿ. ಅವರು ಅದೇ ಇವತ್ತು ಬೆಣ್ಣೆ ಅಲಂಕಾರ ಮಾಡಿರೋದ್ರಿಂದ ತೊಳೆಯೋಕ್ಕಾಗಲ್ಲ, ಒಂದು ಪ್ಲಾಸ್ಟಿಕ್ ಬಾಟಲ್ಗೆ ಹಾಕ್ಕೊಡಿ ಅಂದರು. ಆವಾಗ ಮತ್ತೆ ಹೋಗಿ ಒಂದು 2 ಲೀಟ್ರದ್ದು ಬಾಟಲ್ ಬರುತ್ತಲ್ಲ ಹೊಸ, ಅದನ್ನೇ ತೊಗೊಂಡು ಬಂದು ಅದರ ನೀರು ಖಾಲಿ ಮಾಡಿ ಅದಕ್ಕೆ ಹಾಕ್ಬಿಟ್ಟು ನಾವು ಕೊಟ್ವಿ. ಸೊ ನೋಡಿ ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ದೇವರು. ಆಮೇಲೆ ಪೂಜೆ ಅಂತೂ ಸೀರಿಯಸ್ಲಿ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಾಗುತ್ತೆ ಅಂತ. ಆ್ಯಂಡ್ ಇನ್ನೊಂದು ಆಶ್ಚರ್ಯವಾಗಿರೋ ವಿಷಯ ಹೇಳ್ತೀನಿ. ನನಗೇನೆ ಸಕ್ಕರೆ ಶಾಕ್ ಆಯಿತು. ಅದನ್ನು ವೀಡಿಯೋ ಕೊನೆ ತನಕ ನೋಡಿ. ನಾನು ಫಸ್ಟ್ ಟೈಮ್ ಇದನ್ನು ನೋಡಿ, ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಪೂಜೆ ಮಾಡಿಸಿದ್ವಿ, ತುಂಬ ಚೆನ್ನಾಗಾಯಿತು ದರ್ಶನ. ಅರ್ಕೆ ಕೂಡ ನಾವು ಅಂದ್ಕೊಂಡಂಗೆ ನೀರು ಬಂದಿತ್ತು, ಅದಕ್ಕೋಸ್ಕರ ಅರ್ಕೆ ಕೂಡ ತೀರಿಸಿದ್ದಾಯಿತು. ನೀವು ಕೂಡ ಎಲ್ಲರೂ ನಮ್ಮ ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದು ಮಾಡಲಿ ಭಗವಂತ. ನಿಮ್ಮ ಆಸೆಗಳೆಲ್ಲ ಏನೇನಿದೆ ಎಲ್ಲನೂ ಈಡೇರಿಸಲಿ ಅಂತ ಬೇಡ್ಕೊತೀನಿ. ಸರಿ, ಪ್ರಸಾದ ಕೊಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅರ್ಚಕರು ಬಂದು ಹೇಳಿದ್ರು ಬೆಲ್ಲದ ಆರತಿ ಮಾಡಿಬಿಡಿ, ಆಮೇಲೆ ಪ್ರಸಾದ ಕೊಡಿ ಅಂತ ಹೇಳಿದ್ರು. ಆಮೇಲೆ ಬೆಲ್ಲದ ಆರತಿ ಮಾಡಿದೆ. ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ, ಅಷ್ಟು ಖುಷಿ ಆಯಿತು. ನಿಜವಾಗ್ಲೂ ಸಖತ್ತು ಖುಷಿ ಆಯಿತು. ಆಮೇಲೆ ಒಂಥರ ಸಮಾಧಾನ, ನೆಮ್ಮದಿ, ಅದೇನಂತ ಗೊತ್ತಿಲ್ಲ, ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ. ಅದೇ ನನಗೆ ಆ ಥರ ಆಗುತ್ತೋ ಇಲ್ಲ ಎಲ್ಲರಿಗೂ ಆ ಥರ ಆಗುತ್ತೋ ನನಗಂತೂ ಗೊತ್ತಿಲ್ಲ. ತುಂಬಾ ಪಾಸಿಟಿವ್ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು. ಅದು ಅಲ್ಲದೆ ಬೆಳಿಗ್ಗೆ ಪೂಜೆ, ಫಸ್ಟ್ ಪೂಜೆ ಅದು ಬೇರೆ ಕೊಟ್ಟಿದ್ದು. ಮತ್ತು ಈ ಥರ ಎಲ್ಲ ಪೂಜೆ ಮಾಡಿ ನಾವೇ ನಮ್ಮ ಕೈಯಾರೆ ನೈವೇದ್ಯ ಮಾಡಿ ಎಲ್ಲ ಮಾಡಿದ್ದು. ಅದು ದೇವಸ್ಥಾನದಲ್ಲಿ, ಮನೇಲಿ ಕಾಮನಾಗಿ ಎಲ್ಲರೂ ಮಾಡೇ ಮಾಡ್ತೀವಿ. ತುಂಬ ಖುಷಿ ಆಯಿತು. ಆಮೇಲೆ ಪ್ರಸಾದ ಎಲ್ರಿಗೂ ಕೊಟ್ಟೆ, ಅಲ್ಲಿ ಬಂದಿದ್ದವರೆಲ್ಲರಿಗೂ ಕೊಟ್ಟೆ. ಎಲ್ಲರೂ ತೊಗೊಂಡ್ರು, ತುಂಬ ಖುಷಿಯಾಗಿ ತೊಗೊಂಡ್ರು. ಮಾಮೂಲಿ ಹಣ್ಣು ತುಪ್ಪ, ಅಲ್ಲಿ ಫೇಮಸ್ ಅಂದರೆ ಹಣ್ಣು ತುಪ್ಪನೇ ಎಲ್ಲರೂ ಜಾಸ್ತಿ ಮಾಡೋದು. ಹಾಗಾಗಿ ಹಣ್ಣು ತುಪ್ಪ ಮಾಡಿಕೊಟ್ಟು ಆಮೇಲೆ ಇದು ಎಳ್ಬತ್ತಿ ಹಚ್ಚೋದಿತ್ತು. ಎಳ್ಬತ್ತಿ ನಾವು ಮನೆಯಿಂದ ಮಾಡ್ಕೊಂಡು ಹೋಗಿರಲಿಲ್ಲ, ನಾನು ಮರ್ತ್ಬಿಟ್ಟಿದ್ದೆ ಎಳ್ಬತ್ತಿ ತೊಗೊಂಡು ಹೋಗೋದು. ಅಲ್ಲೇ ಮಾರ್ತಿರ್ತಾರಲ್ಲ, ಅಲ್ಲೇ ಎಳ್ಬತ್ತಿ ತೊಗೊಂಡು ಎಲ್ಲರೂ ಎಳ್ಬತ್ತಿ ಹಚ್ಚಿ ಆಮೇಲೆ ಕೂತಿದ್ವಿ. ಪ್ರಸಾದ ಬೇರೆಯವ್ರು ನಮ್ಮ ಥರ ಪ್ರಸಾದ ಮಾಡಿರ್ತಾರಲ್ಲ ಅದನ್ನು ಕೂಡ ಕೊಟ್ಟಿದ್ರು, ಅದನ್ನು ತಿನ್ಕೊಂಡು ಅಲ್ಲಿ ಕೂತಿದ್ವಿ. ಅದಾದಮೇಲೆ ಏನಾಯಿತು ಅಂದರೆ ಹಿಂಗೆ ಕೂತಿದ್ವಲ್ವ ನಾವು, ಹಂಗೆ ಕೂತಿರ್ಬೇಕಾದ್ರೆ ಅಲ್ಲಿ ಯಾರೋ ಒಬ್ಬರು ತಾತ ಬಂದು ಏನೋ ಹೇಳ್ತಾಯಿದ್ರು. ಅಲ್ಲಿ ಗರುಡಗಂಬ ಇದೆ, ಗರುಡಗಂಬದ ಹತ್ರ ಒಂದು ಕಲ್ಲಿದೆ. ಆ ಕಲ್ಲು ಹತ್ರ ನೋಡಿ ಇಲ್ಲೊಬ್ರು ಆಂಟಿ ಮಾಡ್ತಾಯಿದ್ದಾರೆ ನೋಡಿ, ಇದನ್ನು ಇಟ್ಕೊಂಡು ಕೂತ್ಕೊಂಡ್ರೆ 2 ಕೈ ಈ ಥರ ಜೋಡಿಸಿ ಬೆರಳುಗಳನ್ನ ಈ ಥರ ನಮಸ್ಕಾರ ಮಾಡಿ ಕೂತ್ಕೋಬೇಕು. ಏನೋ ಮನಸ್ಸಲ್ಲಿ ನಾವು ಏನಾದ್ರು ಸಂಕಲ್ಪ ಮಾಡಿ ಕೂತ್ಕೋಬೇಕು. ಆ ಕೆಲಸ ಆಗುತ್ತೆ ಅಂದರೆ ಅದು ಬಿಡುತ್ತಂತೆ ಬಲಗಡೆಗೆ ಎಡಗಡೆಗೆ ಅಂತ ಜಾರಿಸುತ್ತೆ ಕೈನ. ಇಲ್ಲ ಅಂದರೆ ಏನೂ ಆಗಲ್ಲ, ಅಂದರೆ ಅಳ್ಗಾಡಲ್ಲ ಅಂತ ಹೇಳಿದ್ರು. ನನಗೆ ಒಂಥರ ಕ್ಯೂರಿಯಾಸಿಟಿ ಆಗೋಯಿತು. ಇಷ್ಟು ವರ್ಷ, ನನ್ನ ಮದುವೆಗೆ 8 ವರ್ಷ ಆಯಿತು. 8 ವರ್ಷದಿಂದ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ನನಗೆ ಗೊತ್ತಿಲ್ವಲ್ಲ ಈ ವಿಷಯ ಅಂತೇಳಿ ಅಮ್ಮನ ಕೇಳಿದೆ, ಇದೇನು ಈ ಥರ ಮಾಡ್ಬೋದಾ ಅಂತ. ಮಾಡು, ನಿನ್ಗೆ ಏನಾರು ಮನಸ್ಸಲ್ಲಿ ಅಂದ್ಕೊಂಡಿರೋದು ಏನಾರು ಇದ್ದರೆ ಮಾಡು, ಕೇಳು ನೋಡೋಣ ಅಂತಂದರು. ನಾನು ನಿಜ ಹೇಳ್ತಿದ್ದೀನಿ, ಸೀರಿಯಸ್ಲಿ ನಾನು ನಿಜವಾಗ್ಲೂ ಡೌಟಲ್ಲೇ ಶುರು ಮಾಡಿದ್ದು. ನಾನು ಇದನ್ನು ಪರೀಕ್ಷೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಸುಮ್ಮನೆ ನೋಡೋಣ ಹೆಂಗೆ ಜರುಗುತ್ತೆ ಕೈ, ನೋಡೇ ಬಿಡೋಣ ಅಂತ. ಎಷ್ಟು ಶಾಕ್ ಆಯ್ತಂದರೆ ನನಗೆ. ಇದು 2ನೇ ಸಲ ಕೂತಿರೋದು. ಮೊದಲನೇ ಸಲ ಕೂತಿದ್ದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಅಂದರೆ ಗೊತ್ತಾಗಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಇದು ಸೆಕೆಂಡ್ ಟೈಮ್ ಕೂತ್ಕೊಂಡೆ, ಅವಾಗಿಂದು ಇದು ಅಷ್ಟೇನೇ. ನನಗೆ ಎಷ್ಟು ಚೆನ್ನಾಗಿ ಜಾರ್ಕೊಂತು ಅಂದರೆ, ಈಗ ನಾವು ಒಂದು ಎಣ್ಣೆ ಪೇಪರ್ ಮೇಲೆ ಅಥವಾ ಎಣ್ಣೆನ ನೆಲಕ್ಕೆ ಚೆಲ್ಲಿದಾಗ ಕೈ ಇಟ್ಟರೆ ಯಾವ ಥರ ಜಾರ್ಕೊಂಡು ಹೋಗುತ್ತಲ್ವ, ಸೇಮ್ ಅದೇ ಥರ ಜಾರ್ಕೊಂಡೋಯ್ತು ನನಗಿದು. ಎಷ್ಟು ಮೈ ಜುಮ್ ಅಂದ್ಬಿಡ್ತು ಗೊತ್ತಾ ನನಗೆ. ಫಸ್ಟ್ ಟೈಮ್ ಕೂತ್ಕೊಂಡಾಗ ಫುಲ್ ಗೂಸ್ ಬಂಪ್ಸ್ ಬಂದ್ಬಿಡ್ತು ಮೈಯಲ್ಲಿ. ಅಪ್ಪ ಏನಿದು ಹಿಂಗೆ ಅಂದರೆ, ನಾನು ಡೌಟಲ್ಲಿ ಕೂತ್ಕೊಂಡಿದ್ದಲ್ವ, ಪರೀಕ್ಷೆ ಮಾಡಬೇಕು ಅಂತ ಕೂತ್ಕೊಂಡೆ. ನೋಡಿ ಇದು ಸೆಕೆಂಡ್ ಟೈಮ್ದು ಕೈ ಬಿಟ್ಕೊತಾ ಇದೆ ನೋಡಿ, ಬಲಗಡೆಗೆ ಎಳ್ಕೊಂಡು ಹೋಗ್ತಿದೆ. ಅದು ಸೀರಿಯಸ್ಲಿ ಯಾರು ಬೇಕಂತ ಮಾಡಲ್ಲ, ಅಂದರೆ ನಾವೇ ಕೈ ಸರ್ಸೋಕ್ಕೂ ಆಗಲ್ಲ ಇಟ್ಕೊಂಡು ಕೂತಿದ್ದಾಗ. ಅದು ಹೆಂಗೆ ಎಳ್ಕೊಂಡು ಹೋಗ್ತಿದೆ ಗೊತ್ತಾ, ನಮ್ಮ ಕೆಲಸ ಆಗುತ್ತೆ ಅನ್ನೋದಾದರೆ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದು ಹಂಗೆ ಆಗುತ್ತಂತೆ. ಸಖತ್ತು ಖುಷಿ ಆಯಿತು ನನಗೆ. ಇದು ಸೆಕೆಂಡ್ ಟೈಮ್ ಕೂತಿದ್ದು, ನಾನು ಫಸ್ಟ್ ಟೈಮ್ದು ವಿಡಿಯೋ ಮಾಡ್ಕೊಳ್ಳಿಲ್ಲ. ಅದಾದಮೇಲೆ ಏನಾಯಿತು ಅಂದರೆ, ಅವು ಆಂಟಿ ಕೂತ್ಕೊಂಡಿದ್ರಲ್ಲ ಅವ್ರಿಗೆ ಬಿಡಲಿಲ್ಲ ಕೈ, ಅವರು ಬೇಜಾರು ಮಾಡ್ಕೊಂಡು ಹೋದ್ರು. ಆಮೇಲೆ ನನ್ನ ಹಸ್ಬೆಂಡ್ ಕೂತ್ಕೊಂಡ್ರು, ನನ್ನ ಹಸ್ಬೆಂಡ್ದು ಕೂಡ ಬಿಡ್ತು, ಇಷ್ಟು ಬಿಡ್ತು ಅವ್ರಿಗೂ ಕೂಡ. ಅದಾದಮೇಲೆ ಅಮ್ಮ ಕೂತ್ಕೊಂಡ್ರು. ನಾನು ಟ್ರೈ ಮಾಡ್ತೀನಿ ನೋಡೋಣ, ನಾನು ಮನಸ್ಸಲ್ಲಿ ಕೇಳ್ಕೊಂಡು ಕೂತ್ಕೊತೀನಿ ಅಂತ. ಅವರು ಅದು ಅಷ್ಟೇ ಕೈ ಬಿಡಲಿಲ್ಲ. ಸೊ ಅವಾಗ ಅದೇ ಬೇಜಾರು ಮಾಡ್ಕೊಂಡ್ರು, ಕೈ ಬಿಡಲಿಲ್ವಲ್ಲ, ಯಾಕೆ ಹಿಂಗಾಗೋಯ್ತು ಅಂತಂದರೆ. ತುಂಬ ಹೊತ್ತು ಟೈಮ್ ತೊಗೊಂಡು ಒಂದು ಚೂರು ಬಿಡ್ತು. ಅದಕ್ಕೆ ಅದೇ ಏನಾದ್ರು ಕೆಲಸ ನಿಧಾನ ಆಗುತ್ತೆ ಅನ್ನೋದಾದರೆ ಆ ಥರ ನಿಧಾನ ಆಗುತ್ತೆ ಅಂತ ಹೇಳಿದ್ರು. ಸೀರಿಯಸ್ ಆಗಿ ನಾನು ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಮನೆ ದೇವರು ಅಂದರೆ ಅಮ್ಮ ಅವರಿಗೆಲ್ಲ ಗೊತ್ತಿತ್ತಂತೆ,
ನಮಗೆ ಗೊತ್ತಿರಲಿಲ್ಲ. ಇವು ಅವರು ಕೂಡ ಹೇಳಿರಲಿಲ್ಲ, ನಮಗೂ ಕೂಡ ಕೇಳಿರಲಿಲ್ಲ, ನಾವು ಕೂಡ ಕೇಳಿರಲಿಲ್ಲ. ಇದೇ ಫಸ್ಟ್ ಟೈಮ್ ಕೇಳಿದ್ದು. ಕೇಳಿದಾಗ ಫಸ್ಟು ಡೌಟ್ ಪಟ್ಟೆ ನಾನು, ಅವೆಲ್ಲ ಸುಳ್ಳು, ಸುಮ್ಮನೆ ಇದು ಮಾಡ್ತಾರೆ, ಕಲ್ಲಲ್ಲಿ ಹೆಂಗೆ ಜಾರುತ್ತೆ ಇದು ಅಂತ. ಅದನ್ನು ಟೆಸ್ಟ್ ಮಾಡೋಣ ಅಂತಲೇ ಕೂತ್ಕೊಂಡೆ. ಆದರೆ ಬಟ್ ನನಗೇ ಗೂಸ್ ಬಂಪ್ ಬಂದ್ಬಿಡ್ತು. ತುಂಬ ಖುಷಿ ಆಯಿತು. ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಎರಡೂ ಕೋರಿಕೆಗಳನ್ನೂ ಕೂಡ ದೇವ್ರು ನೆರವೇರಿಸ್ತಾನೆ ಅಂತ ಭರವಸೆ ಕೊಟ್ಟ ಅಲ್ವಾ ಭಗವಂತ. ನಾನು ಇದನ್ನೇ ನೆರವೇರಿಸ್ತೀನಿ ಅನ್ನೋದು, ಅದು ಖುಷಿ ಆಯಿತು. ಆಮೇಲೆ ಇದು ಇಡ್ಗಾಯಿ ಎಲ್ಲ ಹೊಡೆದ್ಬಿಟ್ಟು, ದೃಷ್ಟಿ ತೆಗೆದು ಇಡ್ಗಾಯಿ ಹೊಡೆದ್ಬಿಟ್ಟು ದೇವಸ್ಥಾನದ ಮುಂದೆ ಎಲ್ಲರೂ ಹೊರಟು ಬರಬೇಕಾದ್ರೆ ತಿಂಡಿ ತಿಂದಿರಲಿಲ್ಲ ಅಲ್ಲ, ಬೆಳಿಗ್ಗೆನೇ ಹೋಗಿದ್ದಲ್ಲ ಎಲ್ಲರೂ. ಸೊ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಕುಶಾಲನಗರದ ಹತ್ರ ಒಂದು ಹೋಟೆಲಿಗೆ ಹೋದ್ವಿ. ಫಸ್ಟಿಗೆ ಬೇಡ ಮನೆಗೆ ಹೋಗಿ ತಿನ್ನೋಣ ಅಂದ್ಕೊಂಡ್ವಿ. ಆಗಲೇ 9:30 9:45 ಆಗಿಬಿಟ್ಟಿತ್ತು ಟೈಮು. ಅಯ್ಯೋ ಇಷ್ಟೊತ್ತಲ್ಲಿ ಮನೆಗೆ ಹೋಗಿ ನಾವು ತಿಂಡಿ ರೆಡಿ ಮಾಡಿ ತಿನ್ನೋ ಅಷ್ಟರಲ್ಲಿ ಲೇಟ್ ಆಗುತ್ತೆ, ಲೈಟಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಬಂದು ಅಲ್ಲಿ ಎಲ್ಲ ಬರೀ ನಾನ್ ವೆಜ್ ಹೋಟೆಲ್ಗಳೇ ಇದ್ದಿತ್ತು. ವೆಜ್ ಹೋಟೆಲು ಇದೊಂದು ಸಿಕ್ಬಿಡ್ತು, ಉಡುಪಿ ಅಂತ ಹೆಸರಿತ್ತು. ಅಲ್ಲಿಗೆ ಬಂದು ಎಲ್ಲರೂ ಅದೇ ದೋಸೆ ಇಡ್ಲಿ, ಅವರು ದೋಸೆ ಇಡ್ಲಿ ಬಿಟ್ಟು ಇನ್ನೇನಿಲ್ಲ ಅಂತಂದರು. ಸರಿ ಅದನ್ನೇ ತೊಗೊಂಡು ತಿಂದು ಮನೆಗೆ ಬಂದು, ಸೊ ಮನೇಲಿ ಫ್ರೆಶ್ ಅಪ್ ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾನು ಮೈಸೂರಿಗೆ ಹೊರಡೋದಕ್ಕೆ ಅಂತೇಳಿ ನನ್ನ ಮಗಳು ಕರ್ಕೊಂಡು ಬಂದೆ. ಹಸ್ಬೆಂಡ್ ಡ್ರಾಪ್ ಮಾಡಿಕೊಟ್ರು. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.